ಆಗ್ತಾನ. ಆದ್ರ ಪ್ರಭು ಶ್ರೀರಾಮಚಂದ್ರನನ್ನ 14 ವರ್ಷ ವನವಾಸಕ್ಕರ ಕಳಿಸ್ಬೇಡ, ಅದನ್ನರ ವಾಪಸ್ ತಗೋ ಅಂತಂದಾಗ ಆಕೆ ಅಂದ್ಲು, ಇಲ್ಲ, ನನ್ನ ಮಾತಂದ್ರ ಮಾತು, ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು, ಇವ ಕಾಡಿಗೆ ಹೋಗ್ಬೇಕು. ಹರಗದ ಬಂಗಾರದ ಕಿರೀಟ ಹಾಕೊಳಕ ತಯಾರಾಗಿ ಕುಂತಾನ್ರಿ. ಬಂಗಾರದ ಕಿರೀಟ, ಬಂಗಾರದ ರಾಜ ಪೋಷಾಕಗಳು ಹಾಕಿ ಅರಿಶಿನ ಹಚ್ಚಿ ಎರೆಗತ್ಯಾರ. ರಾತ್ರಿ ಮದುವೆ ಮಾಡಕ್ ಹೆಂಗ ಅರಿಶಿನ ಹಚ್ಚಿ ಎರಿತಾರಲ್ಲ, ಹಂಗ ಪ್ರಭು ಶ್ರೀರಾಮಚಂದ್ರನನ್ನ ಅರಿಶಿನ ಹಚ್ಚಿ ಎರೆದ ಮುಂಜಾನೆ ಬಂಗಾರದ ಕಿರೀಟ ಹಾಕೊಂಡು ಕುಂಡ್ರಾವದಾನ. ದೈವ ಎಂತದ್ದು, ಬಂಗಾರದ ಕಿರೀಟ ಹೋಗಿ ರಾಜ ಪೋಷಾಕಗಳು ಹೋಗಿ ಬಿಳಿ ನಾರು ಮಡಿ ಬಟ್ಟೆಯನ್ನುಟ್ಟ 14 ವರ್ಷ ಕಾಡಿಗೆ ಹೋಗುವ ಪರಿಸ್ಥಿತಿ ಬಂತು. ರಾಮನಿಗೆ ಹಿಂಗಾದಾಗ ನಮ್ಮ ನಿಮ್ಮ ಪರಿಸ್ಥಿತಿ ಏನ್ರಿ ಅವ್ವ? ನಮ್ಮ ನಿಮ್ಮಂತವ್ರ ಪರಿಸ್ಥಿತಿ ಏನು? ಪ್ರಭು ಶ್ರೀರಾಮಚಂದ್ರ ತಾಯಿಗೆ ನಮಸ್ಕಾರ ಮಾಡಿದ. ಯಾರಿಗೆ? ಕೈಕೇಯಿಗೆ. ಕಾಡಿಗೆ ಕಳಸಕ್ಕಿಗೆ ಕಾಲಿಗೆ ಬಿದ್ದವ. ಅದಕ್ಕೆ ಅವನು ರಾಮ ಅಂತಾರ, ಅವನು ಜಗತ್ತು ಪೂಜಾ ಮಾಡ್ತದ. ಯಾರ ಮುಂಜಾನೆ ಬಂಗಾರದ ಕಿರೀಟ ಇಟ್ಕೊಂಡು ಸಿಂಹಾಸನದ ಮೇಲೆ ಕುಂಡಿರ್ತಿದ್ದಲ್ಲ, ಅವನ್ನ ಕಾಡಿಗೇನು ಕಳ್ಸಕ ತಯಾರಾಗಲ್ಲ, ಆಕೆ ಕಾಲಿಗೆ ಹೋಗಿ ಬಿದ್ದ. ಬಹಳ ಒಳ್ಳೆ ಕೆಲಸ ಮಾಡಿದಿ ತಾಯಿ ಅಂದ. ನನಗ ಬಹಳ ಉಪಕಾರ ಮಾಡಿದಿವ ನೀ ಅಂತಂದ. ದಶರಥ ಕೇಳಿದ, ಎಂಥ ಮನಸ್ಸು ರಾಮ ನಿಂದು, ಎಂಥ ಮನಸ್ಸು ಯಪ್ಪ, ಕಾಡಿಗೆ ಹೋಗತಿಯಲ್ಲ, ವನವಾಸಕ್ಕೆ ಹೋಗತಿಯಲ್ಲ, ಆದರೂ ತಾಯಿ ಪಾದಕ್ಕೆ ಬಿದ್ದು ಆಕೆ ಕಾಲಿಗೆ ಬಿದ್ದು ಒಳ್ಳೆ ಕೆಲಸ ಮಾಡಿದಂತಂದಲ್ಲ, ಯಾಕಂತ ಕೇಳಿದಾಗ ಅವ ಅಂತಾನ, ಯಪ್ಪ ಕಾಡಿನೊಳಗ ಎಂತೆಂತ ಋಷಿ ಮುನಿಗಳು ಭೇಟಿ ಆಗ್ತಾರ, ಎಂತೆಂತ ಅನುಭವ ಆಗುತ್ತದ. ಪ್ರಪಂಚದೊಳಗ ಯಾವ ಸುಖದ ಸುಪ್ಪತ್ತಿಗೆ ಮೇಲೆ ಮಲಗಾಕ ತಯಾರದಾನಲ್ಲ, ಅವ ಬೆಂಕಿ ಮೇಲೂ ಮಲಗಾಕ ತಯಾರಾಗಬೇಕು. ಯಾವತ್ತು ಸುಖ ಅಟ್ಟ ಬರಂಗಿಲ್ಲ ಜೀವನದೊಳಗೆ. ಒಂದು ನಾಣ್ಯದ ಮುಖ ಸುಖ ಇದ್ರ ಇನ್ನೊಂದು ಮುಖ ದುಃಖ ಇರ್ತದ. ಕ್ಷಣದೊಳಗೆ ದುಃಖನೂ ಬರ್ತದ, ಕ್ಷಣದೊಳಗೆ ಸುಖಾನೂ ಬರ್ತದ. ಹಂಗ ಸಿಂಹಾಸನದ ಮೇಲೆ ಕುಂತು ಬಂಗಾರ ಕಿರೀಟ ಹಾಕೊಳ್ಳಕ ತಯಾರಾದವ ಕಾಡಿನೊಳಗ ಹಸಿ ತಪ್ಪಲ ತಿಂದು ಬದುಕಕ್ಕ ತಯಾರಾಗಬೇಕಾಗತ್ತದ ಅಂತ ತಿಳ್ಕೊಂಡು ಜಗತ್ತಿಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಾನ ಪ್ರಭು ಶ್ರೀರಾಮಚಂದ್ರ. ಮುಂಜಾನೆ ಎದ್ದು ಕೂಡಲೇ ಬಿಳಿ ನಾರು ಮಡಿ ಬಟ್ಟೆಯನ್ನುಟ್ಟ, ಕೈಯೊಳಗೆ ಬಿಲ್ಲು ಬಾಣ ಬತ್ತರಿಕೆಗಳನ್ನು ಹಿಡಿದ ತಯಾರಾದ್ರ ಓಡಿ ಬಂದ ಲಕ್ಷ್ಮಣ, ಎಣ ನಾನು ಬರ್ತೇನೆ ನಿನ್ ಜೊತೆ, ತಮ್ಮಿದ್ರ ಇಂತ ಬರ್ಬೇಕು. ಬರೇ ಸುಖದೊಳಗೆ ಅಷ್ಟ ತಮ್ಮ ಅಲ್ಲ, ಬರೇ ಆಸ್ತಿ ಪಾಲ ಮಾಡ್ಕೊಳಕ್ ಅಟ್ಟ ತಮ್ಮ ಅಲ್ಲ. 12 ವರ್ಷ ವನವಾಸಕ್ಕೆ ಹೋಗ್ಬೇಕಾದ್ರೆ ಅಣ್ಣನ ಹತ್ತಕ್ಕೆ ಓಡಿ ಬಂದು ರಾಮಚಂದ್ರನ ಕಾಲಿಗೆ ಬಿದ್ದ, ನಾನು ಬರ್ತೇನೆ ಅನ್ನ. ಅರೆ ಅಲ್ಲೋ, ವನವಾಸ ಅಂದ್ರೆ ಸುಮ್ಸುಮನ ಅಲ್ಲ, ಹಾಸಿಗೆ ಹಾಸ್ಕೊಂಡು ಮಕ್ಕಳಂಗಿಲ್ಲ 12 ವರ್ಷ. ಆ ನಂತರ ಕುದಿಸಿದ್ದು ತಿನ್ನಂಗಿಲ್ಲ 12 ವರ್ಷ. ಆ ನಂತರ ಹುರಿದದ್ದು ತಿನ್ನಂಗಿಲ್ಲ 12 ವರ್ಷ. ಬರೇ ಹಣ್ಣು ಕಾಯಿ ತಪ್ಪಲ ಎಲೆ ತಿಂದು ಬದುಕಬೇಕು. ಹಾಸಿಗೆ ಹಾಸಂಗಿಲ್ಲ, ಹೊಚ್ಕೊಳಂಗಿಲ್ಲ, ಮಲ್ಕೋಬೇಕು. ಅವಂದ ಅದೇನು ಬೇಕಾದಾಗಲಿ, ನಿನಕ್ಕಿಂತಲೂ ದೊಡ್ಡದು ಯಾವುದೂ ಇಲ್ಲ, ನನಗೆ ಬರ್ತನಂತ ಲಕ್ಷ್ಮಣ ಹಿಂದೆ ಬೆನ್ನ ಹತ್ತಿದ. ತಮ್ಮಂದ್ರ ಹಿಂತಾವಿರ್ಬೇಕು. ಅದ್ರ ಜೊತೆಗೆ ಸೀತಾನು ಓಡಿ ಬಂದ, ಹೆಂಡತಿ ಪ್ರಭು ಶ್ರೀರಾಮಚಂದ್ರನ ಹೆಂಡತಿ. ಮದುವೆ ಆಗಿ ಬಹಳ ದಿವಸ ಆಗಿಲ್ಲ, ಆಗ ಹೊಸದಾಗಿ ಬಂದಾಳ. ಹೊಸದಾಗಿ ಬಂದು ತೊಡೆ ದಿವಸ ಆಗ್ಯದ. ಪ್ರಭು ಶ್ರೀರಾಮಚಂದ್ರ ಕಾಡಿಗೆ ಹೊಂಟ ನಿತ್ರ ಅಕ್ಕಿ ಜರತಾರಿ ಪೀತಾಂಬರವನ್ನು ಕಳೆದು ಬರೇ ನಾರು ಮಡಿ ಬಟ್ಟೆ ತಿಳು ಒಂದು ಹಳಿ ಸೀರೆ ಉಟ್ಟುಕೊಂಡ, ಕೈಯಾಗ ಒಂದು ಗಂಟು ಕಟ್ಟಕೊಂಡ ಬಗಲಾಗ ಹಿಡ್ಕೊಂಡ ರಾಮನ ಹಿಂದೆ ಬಂದ್ಲು. ನಾನು ಬರ್ತೇನ್ರಿ ಅಂದ್ಲು. ಅವ ಅಂದ, ನಾ ಪಿಕ್ನಿಕ್ ಹೊಂಟಿಲ್ಲ ಅಂದವ. ನೀವು ಮದುವೆ ಆದ ಕೂಡಲೇ ಹೊಸದಾಗಿ ಬಂದ ಕೂಡಲೇ ಎಲ್ಲಿ ಹೋಗ್ತಾರಲ್ರಿ, ಎಲ್ಲೆಲ್ಲೋ ಯಾವುದೋ ಲ್ಯಾಂಡ್ ಊಟಿ ಅದು ಇದ ದೇಶದಾಗ ಹೊರ ದೇಶಕ್ಕೂ ಹೋಗ್ತಾರೆ ಎಷ್ಟೋ ಮಂದಿ. ಪ್ರಭು ಶ್ರೀರಾಮಚಂದ್ರಂದ, ನೀ ಹೊಸದಾಗಿ ಬಂದಿ, ನಿನ್ನ ಕರ್ಕೊಂಡು ಹೋಗಾಕ ನಾನು ಅಲ್ಲೇ ಇಲ್ಲೇ ಹೊಂಟಿಲ್ಲ, ನಾನು ಕಾಡಿಗೆ ಹೊಂಟೀನಿ. ಅವಂದ, ಆಕೆ ಅಂದ, ನೀ ಎಲ್ಲೇ ಹೋಗು, ನೀ ಎಲ್ಲಿರ್ತೀಯ ಅಲ್ಲಿರಕ್ಕೆ ನಾನು ನಿನ್ನ ಮದುವೆ ಮಾಡ್ಕೊಂಡು ಬಂದೀನಿ ಅಂದ್ರೆ ನೀ ಎಲ್ಲಿ ಇರ್ತಿ ಅಲ್ಲಿರ್ತೀನಿ. ನಿನ್ನ ಸುಖದೊಳಗೂ ನನಗ ಪಾಲ, ನಿನ್ನ ದುಃಖದೊಳಗೂ ನನಗ ಪಾಲ. ನೀ ಕಾಡಿಗೆ ಹೋಗ್ಕಂದ್ರ ನಾನು ಕಾಡಿಗೆ ಬರ್ತೇನೆ. ಬೇಡ ನೀ ಅಯೋಧ್ಯೆಯೊಳಗಿರಂತಂದ್ರ, ಆಕೆ ಬಾಯಿಲಿ ಎಂತ ಚಂದೊಂದು ಮಾತು ಬಂತು ನೋಡ್ರಿ. ಸೀತಾ ಏನಂದ್ಲು ಅಂತಂದ್ರ, ನನ್ನ ರಾಮ, ನನ್ನ ಪತಿ ಪ್ರಭು ಶ್ರೀರಾಮಚಂದ್ರ ಎಲ್ಲಿ ಇರ್ತಾನಲ್ಲ ಅದೇ ನನಗ ಅಯೋಧ್ಯ ಅಂದ್ಲಕ್ಕೆ. ಅದೇ ನನಗ ಅಯೋಧ್ಯ.
ನಾ ಇಲ್ಲಿ ಅರಮನೆಯೊಳಗ ನನ್ನ ಗಂಡ ಇಲ್ಲದ ಅರಮನೆ ನನಗದು ಶರೆಮಣೆ. ನನ್ನ ಗಂಡಿಲ್ಲದ ಅರಮನೆ ಅದು ನನಗೆ ಶರೆಮಣೆ. ನೀವ್ ಹಾಗಂದ್ರೆ ಇನ್ನು 14 ವರ್ಷ ಬರಂಗಿಲ್ಲಲ್ಲ, ನಿನ್ನ ಬಿಟ್ಟು ನಾ ಹೆಂಗಿರ್ಬೇಕು, ನಾ ಇರಂಗಿಲ್ಲ, ನಾ ನಿನ್ ಜೊತೆ ಬರ್ತೀನಿ ಅಂತ ತಿಳ್ಕೊಂಡು ಆಕಿನೂ ತಯಾರಾಗಿ ಕಾಡಿಗೆ ಹೋಗ್ತಾರ. ಇದು ಮನಸ್ಥಿತಿ ತಾಯಂದಿರ. ಅದಕ್ಕೆ ಜೀವನದೊಳಗ ಮನುಷ್ಯ ಆಯ್ಕೆ ಮಾಡೋದನ್ನು ಕಲಿಬೇಕು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಪಾಪ, ಯಾವುದು ಪುಣ್ಯ, ಯಾವುದು ಧರ್ಮ, ಯಾವುದು ಅಧರ್ಮ, ಅದನ್ನ ನೋಡಿ ನಿರ್ಧಾರ ಸೆಲೆಕ್ಟ್ ಮಾಡೋದು ಬಹಳ ಒಳ್ಳೆಯದು. ಮನೆಯೊಳಗೆ ತಿನ್ನುವಾಗ, ಬಟ್ಟೆ ಹಾಕುವಾಗ, ಇನ್ನೊಬ್ಬರಿಗೆ ಮಾತಾಡುವಾಗ, ನಾವು ನಡೆಯುವಾಗ, ನಾವು ಕುಂಡ್ರುವಾಗ ನಿರ್ಧಾರ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು. ಎಲ್ಲಿ ಕೂತ್ರ ನಮ್ಮ ಮರ್ಯಾದೆ ಬರ್ತದ, ಎಲ್ಲಿ ಕೂತ್ರ ನಮ್ಮ ಮರ್ಯಾದೆಗೆ ಕುತ್ತು ಬರ್ತದ ಅಲ್ಲಿ ಕುಂಡ್ರಬಾರದು, ಸೆಲೆಕ್ಟ್ ಮಾಡಬೇಕು. ಕುಂಡ್ರು ಜಾಗ ದಸದೆ. ಇಲ್ಲಿ ಬಂದು ಕುಂತ್ರಿ ನಿಮಗೆ ಕಿಮ್ಮತ್ತು ಬರ್ತದ. ಎಲ್ಲಿ ಕುಂತಿದ್ದೆ ಅಂತ ನಿಮ್ಮ ಗಂಡ ಕೇಳಿದಂದ್ರ, ಎಲ್ಲಿ ಕುಂತಿದ್ದೆ ಅಂತ ನಿಮ್ಮ ಗಂಡ ಕೇಳಿದಂದ್ರ, ಬಸವೇಶ್ವರ ದೇವಸ್ಥಾನದೊಳಗೆ ಸ್ವಾಮಿಗಳು ಬಂದಾರ, ಪುರಾಣ ಕೇಳಕ್ ಕುಂತೀನಿ ಅಂದ್ರ ಹೌಶಿ ಆಗ್ತದ ಅವಂಗ. ಮತ್ತೆ ಬೇರೆ ಜಾಗದಾಗ ಕುಂತೀನಿ ಅಂದ್ರ ಅಪಮಾನ ಆಗ್ತದ, ಅಪಮಾನ ಆಗ್ತದ, ಮನೆ ಕಿಮ್ಮತ್ತು ಹೋಗ್ತದ, ಮನೆ ಮರ್ಯಾದೆ ಹೋಗ್ತದ. ಎಲ್ಲಿ ಕುಂಡ್ರಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡಬೇಕು, ನಾವು ಸೆಲೆಕ್ಟ್ ಮಾಡಬೇಕು. ಎಲ್ಲಿ ನಿಂದಿರಬೇಕು, ಹೆಂಗ ಮಾತಾಡಬೇಕು. ಅದಕ್ಕೆ ಮನುಷ್ಯನಿಗೆ ಜೀವನದೊಳಗ ಆಯ್ಕೆ ಅನ್ನೋದು ಬಹಳ ಮುಖ್ಯ, ಸೆಲೆಕ್ಟ್ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ನಿಮ್ಮ ಜೀವನದೊಳಗೆ ಎಲ್ಲರೂ ಒಳ್ಳೆಯದನ್ನ ಸೆಲೆಕ್ಟ್ ಮಾಡ್ಕೋರಿ, ಒಳ್ಳೆಯದನ್ನ ಆರಿಸ್ರಿ. ಯಾರ ನಮ್ಮ ಹೆಣ್ಮಕ್ಕಳನ್ನ ಗಂಡ ನೋಡಕ್ ಬಂದ್ರೆ ಸೆಲೆಕ್ಟ್ ಮಾಡೋದಿಲ್ಲ, ಆಯ್ಕೆ ಮಾಡೋದಿಲ್ಲ. ನೀವು ಕುರ್ಚಿ ಕುಣಿಸಿರ್ತಾರೆ, ಆಗ ಹಿಂದಿನ ಮಂದಿ ಕಂಬಳಿ ಹಾಸಿ ನೆಲಕ್ಕೆ ಕುಂಡಿಸ್ತಿದ್ರು ನೋಡಾಕ. ಗಂಡು ಮಕ್ಕಳಿಗೆ ಕನ್ಯಾ ನೋಡಕ್ ಬಂದಾಗ ಕೂಡಿಸ್ತಿದ್ರು. ಆ ನಂತರ ನಮ್ಮ ಹಿರಿಯರು ನೋಡಕ್ ಬರೋ ಪದ್ಧತಿ ಬಹಳ ಚಂದ, ನಡೆದಾಡಿಸಿ ನೋಡ್ತಿದ್ರು, ಆ ನಂತರ ಓದಿಸಿ ನೋಡ್ತಿದ್ರು. ಏನೇನೋ ಎಲ್ಲ ಕನ್ಯಾ ನೋಡು ಪದ್ಧತಿ. ಈಗೇನಿಲ್ರಿ, ಏನಾರು ನೋಡಕ್ ಬಂದಾರ ಅಲ್ಲೇ ತಳಕಿ. ಈಗ ಇಟ್ಟು ಚೆಕ್ ಮಾಡಕತ್ತ ನೀನು ಮುಂದೆ ಹೆಂಗ, ಅದಕ್ಕೆ ಹುಡುಗರು ಅಲ್ಲೇ ತಾವೀಗ ಕುರ್ಚದ ಮ್ಯಾಗ ಕುಂತಾಗ. ಆಗ ಆಗಿನ ಹೆಣ್ಮಗಳು, ಈಗ ನಮ್ಮ ಆಯ್ಗಳು ಕೂತಾರ ನೋಡಿ ಇಲ್ಲೆಲ್ಲ, ಒಂದ್ 70-80 ವರ್ಷದ ಆಯ್ಗಳು ಕೂತಾರಲ್ಲ, ಮುತ್ಯ ನೋಡಕ್ ಬಂದಾಗ ಆಯಿ ನೀ ಹೆಂಗ್ ಕೂತಿದ್ದಂದ್ರ ಮುತ್ಯ ನೋಡೇ ಇಲ್ಲ. ಮನೆಯವ್ರು ಅಂತಿದ್ರ, ನೋಡ ತಂಗಿ ಅಲ್ಲಿ ನಿನ್ನ ಆಗಾವ ಇಲ್ಲೇ ಇದ್ದಾರೆ ಹೆಂಗ ಕೊಂಡ್ರು. ನಾವಲ್ಲ ನೋಡು, ಮನೆಯವ್ರ ನೋಡಿ ಮಾಡ್ಯಾರ್ರಿ. ಈಗಿನವರು ಫಸ್ಟ್ ಕೇಳ್ತಾರ ಆಗಾವ ಯಾವ ಇದ್ರಾಗ, ಯಾಕಂದ್ರೆ 4-5 ಮಂದಿ ಬಂದಿರ್ತಾರೆ. ಹುಡುಗ ಯಾರು ಇವನ್ನ ನೋಡ್ರಿ, ಹುಡುಗ ಆ ಹುಡುಗಿ ನೋಡ್ತಾವ ಪಕ್ಕ. ಮತ್ತ ಅವ್ ಹೋಗುವ ಕಿಡಿಕ್ಯಾಗ ಹೋಗಮ್ ನೋಡ್ದವನು, ಕಿಡಿಕ್ಯಾಗ ಹೋಗಮ್ ನಿತ್ ನೋಡುದು ಹೆಂಗದಾನ ಏನಿಲ್ಲ. ಕಾಲಮಾನದ ಪರಿಸ್ಥಿತಿ, ವೈಪರೀತ್ಯದ ವ್ಯವಸ್ಥೆ ಹಿಂಗೆಲ್ಲ ಬಂದು ಬಿಟ್ಟದ. ಬರೇ ಒಬ್ಬ ಗಂಡನ ಮಾಡ್ಕೋಬೇಕಾದ್ರೆ, ಹೆಂಡತಿಗೆ ಮಾಡ್ಕೋಬೇಕಾದ್ರೆ ನಾವು ಸೆಲೆಕ್ಟ್ ಮಾಡ್ತೀವಲ್ಲ, ಆಯ್ಕೆ ಮಾಡ್ತೀವಲ್ಲ, ಹಂಗ ಈ ಬದುಕನ್ನ 100 ವರ್ಷ ನಿಭಾಯಿಸಬೇಕಾದ್ರೆ ಇದಕ್ಕೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ನೀವೆಲ್ಲ ಒಳ್ಳೆಯ ಸೆಲೆಕ್ಟ್ ಮಾಡ್ಕೋಬೇಕು, ಒಳ್ಳೆ ಆಯ್ಕೆ ಮಾಡ್ಕೋಬೇಕು. ಪರಮಾರ್ಥವನ್ನ ಆಯ್ಕೆ ಮಾಡ್ಕೋರಿ, ಭಗವಂತನನ್ನ ನಿಮ್ಮ ಜೀವನದೊಳಗೆ ಆಯ್ಕೆ ಮಾಡ್ಕೋರಿ ಅಂತ ತಿಳ್ಕೊಂಡ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ಒಂದಿಷ್ಟು ಏನಾದರೂ ದುಃಖ ಬಂತು ಅಂತಂದ್ರೆ ನಮ್ಮ ತಾಳ್ಮೆಯನ್ನ ನಾವು ಕಳೆದುಕೊಂಡು ಬಿಡ್ತೀವಿ. ನೋಡಿ, ನಮ್ಮ ತಾಳ್ಮೆಯನ್ನ ಕಳೆದುಕೊಂಡು ಬಿಡ್ತೀವಿ. ಯಾಕೋ ಗೊತ್ತಿಲ್ಲ. ಈ ಜಗತ್ತಿನೊಳಗೆ ದುಃಖಗಳು ಬರುವವು. ದುಃಖಗಳು ಯಾರನ್ನು ಬಿಟ್ಟಾವ ಹೇಳ್ರಿ ನೋಡೋನು. ಯಾರ ಮನಿ ದುಃಖ ಇಲ್ಲದ ಮನಿ ಐತೆ ಹೇಳ್ರಿ ನೋಡೋನು. ಈ ನೋಡ್ರಿ, ನಮ್ಮ ಮನಿ ಒಳಗೆ ಒಂದೀಟು ನಾವು ದುಃಖ ಇಲ್ಲ ನೋಡ್ರಿ, ನಾವೆಲ್ಲ ಆರಾಮದೀವಿ ನೋಡ್ರಿ ಅಂತ ಒಬ್ಬರ ಹೇಳ್ತೀರಿ? ಇಲ್ಲ. ಒಂದು ಇಲ್ಲದ ಒಂದು ಕೊರತೆ ಇರ್ತದನೇ ಮನ್ಯಾಗ, ಒಂದಿಲ್ಲದ ಒಂದು ಕೊರತೆ ಇರ್ತದ. ಜಗತ್ತಿನೊಳಗೆ ಯಾರಿಗೂ ದುಃಖ ಬಿಟ್ಟಿಲ್ಲ. ಯಾಕಂದ್ರೆ ಇದು ಜಾಗನ ಅದ, ಇದು ದುಃಖಾಲಯಂ. ಭಗವದ್ಗೀತೆಯೊಳಗ ಪರಮಾತ್ಮ ಈ ಜಗತ್ತಿಗೆ ಒಂದು ಬೋರ್ಡ್ ಹಾಕಿದಂತ, ಈ ಜಗತ್ತಿಗೆ ಒಂದು ಬೋರ್ಡ್ ಹಾಕಿದಂತ. ಈಗ ನೀವು ರಬಕವಿಗೆ ಬನಟ್ಟಿಗೆ ಹೋದ್ರೆ ಅಂದ್ರೆ ಪ್ರತಿಯೊಂದು ಅಂಗಡಿಗೆ ಬೋರ್ಡ್ ಇರ್ತಾವ ನೋಡ್ರಿ, ಪ್ರತಿಯೊಂದು ಅಂಗಡಿಗೆ ಬೋರ್ಡ್ ಇರ್ತಾವ.
ನೀವು ಕಟ್ಟದ ಅಂಗಡಿ ನೋಡಿರಿ ಅಂದ್ರೆ ಹೊರಗೆ ದೊಡ್ಡ ಬೋರ್ಡ್ ಹಾಕಿರ್ತಾನವ, ಒಂದು ತಲೆ ಕಟ್ಟಿಂಗ್ ಮಾಡಿದ್ದು ಒಬ್ಬ ಮನುಷ್ಯನ ಚಿತ್ರ ಹಾಕಿ ಹೇಯರ್ ಸಲೂನ್ ಅಂತ ಬೋರ್ಡ್ ಹಾಕಿರ್ತಾನೆ. ಆನಂತರ ಮತ್ತಟ್ಟು ಮುಂದೆ ಹೋದ್ರಂದ್ರೆ ಒಂದು ದೊಡ್ಡ ಹೋಟೆಲ್ ಇರ್ತದ, ಹೋಟೆಲ್ಗೆ ದೊಡ್ಡ ಬೋರ್ಡ್ ಇರ್ತದ, ಏನು ಇದು ರೆಸ್ಟೋರೆಂಟ್ ಅಥವಾ ಖಾನಾವಳಿ ಹೋಟೆಲ್ ಅಂತ ಬೋರ್ಡ್ ಇರ್ತದ ನೋಡ್ರಿ. ಮತ್ತು ಹೊರಗೆ ಏನು ಬೋರ್ಡ್ ಇರ್ತದ ಒಳಗೆ ಅದ ಇರ್ಬೇಕ್ರಿ, ಇರ್ತದಿಲ್ಲ. ಮತ್ತು ಬೋರ್ಡ್ ಹಾಕೋದೊಂದು ಒಳಗಿರೋದೊಂದು ಮಾಡ್ತಾರನ ಯಾರು? ಈಗ ಹೇಯರ್ ಸಲೂನ್ ಅಂತ ಬೋರ್ಡ್, ಇದು ಖಾನಾವಳಿ ಅಂತ ಬೋರ್ಡ್ ಹಾಕಿರ್ತಾರೆ, ಒಳಗೆ ಕಟ್ಟದ ಅಂಗಡಿ ಇಟ್ಕೊಂಡು ಕೂತಿರ್ತಾರ? ಇಲ್ಲ. ಏನು ಬೋರ್ಡ್ ಇರ್ತದ ಒಳಗೆ ಅದೇ ಇರ್ತದ. ಹಂಗ ಪರಮಾತ್ಮನು ಇದಕ್ಕೆ ಬೋರ್ಡ್ ಹಾಕ್ಯಾನಲ್ಲ, ಹೊರಗೆ ಏನು ಬೋರ್ಡ್ ಹಾಕ್ಯಾನವ ಒಳಗೆ ಅದ ಐತಿ. ಏನಪ್ಪ ಈ ಜಗತ್ತಿಗೆ ಬೋರ್ಡ್ ಪರಮಾತ್ಮ ಏನು ಹಾಕ್ಯಾನಂತಂದ್ರ ಅಶಾಶ್ವತಂ ದುಃಖಾಲಯಂ. ಈ ಜಗತ್ತಿಗೆ ಬೋರ್ಡ್ ಹಾಕಿದ ಪರಮಾತ್ಮ ಏನು? ಅಶಾಶ್ವತಂ. ಇಲ್ಲಿ ಯಾವುದೂ ಶಾಶ್ವತವಾದದ್ದಲ್ಲ. ಎಲ್ಲರೂ ಪಕ್ಕ ಇದನ್ನು ಗಟ್ಟಿ ತಲೆಗಿಟ್ಕೊಂಡ್ಬಿಡ್ಬೇಕು. ನಾವು ಶಾಶ್ವತರಲ್ಲ, ನಮ್ಮವರು ಶಾಶ್ವತರಲ್ಲ, ನಮ್ಮ ಆಸ್ತಿ ಅಂತಸ್ತುಗಳು ಶಾಶ್ವತವಲ್ಲ. ಒಂದು ದಿನ ನಾವರ ಅವರನ್ನು ಬಿಟ್ಟು ಹೋಗ್ತೀವಿ, ಇಲ್ಲ ಅಂದ್ರೆ ಅವರರ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಕುಂಬಾರ ಮಣ್ಣು ತುಳಿತಿದ್ದಂತ್ರಿ. ಈ ಕುಂಬಾರ ಆಗಿನ ಕಾಲದಾಗ ಈಗ ತುಳಿತಾರೋ ಏನೋ ಗೊತ್ತಿಲ್ಲ. ಈ ಗಡಿಗೆ ಮಾಡಕ್ಕೆ ಮಣ್ಣು ಹದ ಮಾಡ್ಬೇಕಾದ್ರೆ ನೆಲದೊಳಗೆ ಅದನ್ನು ಕೆಸರು ಹಾಕಿ ಮ್ಯಾಲೊಂದು ತಂತಿ ಕಟ್ಟಿ ಅದನ್ನು ತುಳಿತಿದ್ದವ, ಹದ ಮಾಡ್ತಿದ್ದ ಮಣ್ಣ. ಮಧ್ಯಾಹ್ನ ತನಕ ಹಂಗೆ ತುಳ್ದ ತುಳಿತಿದ್ದ, ಅದು ಮಣ್ಣು ಹದ ಮಾಡಕ್ಕೆ ತುಳಿತಿದ್ದ. ಆ ಮಣ್ಣು ಹೇಳ್ತಂತ ಅವನಿಗೆ, ಕುಂಬಾರನಿಗೆ, ಹೇ ಕುಂಬಾರ್, ನೀ ನನ್ನ ತುಳ್ಯಾಕತ್ತಿ ಇಲ್ಲ? ಮಣ್ಣು ಹೇಳ್ತದ ಕುಂಬಾರನ, ನೀ ನನ್ನ ತುಳ್ಯಾಕತ್ತಿಯಲ್ಲ, ತುಳಿ, ಎಷ್ಟು ತುಳಿತಿ ತುಳಿ, ಆದ್ರೆ ಒಮ್ಮೆ ನಿನ್ನ ತುಳಿದ್ನಿ ಅಂತಂದ್ರೆ 3.5 ಮೊಳದ ಕೆಳಗೆ ತುಳಿದಿರ್ತನು, ಹೊಳ್ಳಿ ಮ್ಯಾಲೆ ಏಳಾಕ ಬರ್ಲಾರ್ದಂಗೆ ತುಳಿತನಂತ ಮಣ್ಣು ಹೇಳ್ತದಂತ. ಕಾರಣ ಏನು ಅಂತಂದ್ರೆ ಅಶಾಶ್ವತಂ. ಇಲ್ಲಿ ಇದೆಲ್ಲ ಪರಮಾತ್ಮಂದ ಅದ ರೀ. ಬೇಕಾದ್ರೆ ಈ ಯಾರರ ಒಬ್ಬರರ ಕೈ ಎತ್ತಿ ಹೇಳಿ ನೋಡೋನು, ಇದನ್ನ ನಂಬದು ನೋಡ್ರಿ ಅಂತ ಯಾರ ಅಂತೀರಿ? ನಂಬದನ್ನೋದು ಜಗತ್ತಿನೊಳಗೆ ಏನೂ ಇಲ್ಲ. ಯಾಕೆ ಇದೆಲ್ಲ ನಂಬದಲ್ಲ ಅಂತಂದ್ರೆ ನಾವು ಬರುವಾಗ ಏನೂ ತಂದಿಲ್ಲ, ಅದಕ್ಕೆ ನಂಬದಲ್ರಿ ಇದು. ನೀವು ನಿಂಬದಂತೂ ಯಾವುದು ಕಂಡ್ರಿ ಅಂದ್ರೆ ಒಂದು ನೀವು ತಂದಿರ್ಬೇಕು, ಇಲ್ಲ ಅಂದ್ರೆ ಹೋಗುವಾಗ ಒಯ್ದಿರ್ಬೇಕು, ಅಂದ್ರೆ ನಂದನ್ಬೇಕು. ಬರುವಾಗೆ ಅಂತ ಈಗ ಬಂದಿರಿ, ಇಲ್ಲಿ ಪ್ರವಚನಕ್ಕೆ ಬಂದಿರಿ, ಇಲ್ಲಿ ಕೂತೀರಿ, ಇವ್ರು ಕುರ್ಚದ ಮ್ಯಾಗ ಕೂತಾರೆ, ಕುರ್ಚನ್ ನಂಬದಂದ್ರೆ ಹೋಗುವಾಗ ಎತ್ಕೊಂಡಾದ್ರೆ ಬಿಡ್ತಾರೆ ಕಮಿಟಿ ಅವ್ರು. ಯಾಕೋ ಅಂತಾರ, ಕುರ್ಚೆ ಇಲ್ಲಿದದ, ಅದು ಕುರ್ಚೆ ಇಲ್ಲಿಲ್ಲದ, ಸುಮ್ಮನೆ ಕುಂತಿ ಅಷ್ಟ ಬಂದು ಕುಂತಾವ್ ನಂದ ಅನ್ನೋದನ್ನ ಇದಕ್ಕೆ. ಇದು ಈ ಕುರ್ಚಿ ಮ್ಯಾಗ ನಾ ಕೂತೀನಿ, ಈಗ ನಾನು ಕರ್ಕೊಂಡ್ ಬಂದಿಲ್ಲಿ ಕುಣ್ಸಿರಿ, ಪ್ರವಚನ ಮುಗಿದಿಂದ ಇದನ್ನ ಕುರ್ಚಿ ನನ್ನ ಕಾರ್ಗಡದ ಹಾಕಂದ್ರೆ ಏನ್ರಿ ಸ್ವಾಮಿಗಳ ನೀವು? ಕುರ್ಚಿ ಇದು ನಾವು ಮಂದಿದು ತಂದು ಹಾಕಿವಿ, ಮತ್ತು ಹೊಳ್ಳಿ ಅವ್ರು ಕೇಳ್ತಾರೆ, ಇದು ನಂಬದು, ನಾ ಕೂತದ್ದಕ್ಕೆ ಇದು ನಂದ ಅಂದ್ರೆ ಹೆಂಗ್ರಿ? ಅಣ್ಣಕ್ಕೆ ಬರಂಗಿಲ್ಲ. ನಂದಂದ್ರೂ ಇದನ್ನ ನನಗೆ ಒಯ್ಯಾಕೂ ಆಗಂಗಿಲ್ಲ. ಯಾಕಂದ್ರೆ ಇದನ್ನ ಬರುವಾಗ ತಂದಿಲ್ಲ. ಏನು ನಾ ಬರುವಾಗ ಕುರ್ಚಿ ಕಾರ್ಗಡದ ಹಾಕೊಂಡು ಬಂದಿದ್ದೀನ? ಇಲ್ಲ, ಇಲ್ಲಿದ ಅದ, ಮೊದಲು ಮಟ್ಟಿದ ಅದ. ಹೋಗುವಾಗ ನಾ ಇದನ್ನ ಇಲ್ಲೇ ಬಿಟ್ಟು ಹೋಗ್ಬೇಕು. ಜೀವನ ಇಷ್ಟ ತಿಳ್ಕೊಂಬಿಡೋದು ಮತ್ತೇನದ? ದೇವ್ರ ಎಷ್ಟು ಒಳ್ಳೆವ್ ನೋಡ್ರಿ. ನಾವು ಬರೋಕ್ಕಿಂತ ಮೊದಲ ನಮಗೆ ಏನು ಬೇಕಲ್ಲ ಎಲ್ಲ ರೆಡಿ ಮಾಡಿ ಇಟ್ಟಾನ್ರಿ ಇಲ್ಲೇ. ಅದಕ್ಕೆ ದೇವರಿಗೆ ತಾಯಿ ಅಂತಾರ. ಬಸವಣ್ಣವ್ರು ಅನ್ಲಿಲ್ಲ ತಂದೆ ನೀನು
ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಪರಮಾತ್ಮ ತಂದೆ ತಾಯಿ ಯಾಕೆ ಅನ್ಬೇಕಂತಂದ್ರ, ನಾವು ಬರೋಕ್ಕಿಂತ ಮೊದಲು ನಮಗಿಲ್ಲಿ ಏನು ಬೇಕಾಗಿತ್ತಲ್ಲ ಅದನ್ನೆಲ್ಲ ಇಟ್ಟ ನೋಡ್ರಿ. ತಾಯಿ ಗರ್ಭದಿಂದ ನಾವು ಹೊರಗೆ ಬಂದ ಕೂಡಲೇ ಫಸ್ಟ್ ನಮಗೇನು ಬೇಕ್ರಿ? ಏನು ಬೇಕ್ರಿ? ಉಸಿರಾಡಕ್ಕೆ ಗಾಳಿ ಬೇಕು. ನಮಗೆ ಗಾಳಿ ಇಟ್ಟಾನಿಲ್ಲಿ. ತಾಯಿ ಗರ್ಭದಿಂದ ಹೊರಗೆ ಬಂದೀವನು ಕೂಡ ಉಸಿರಾಟಕ್ಕೆ ಗಾಳಿ ಬೇಕು. ನಮಗೆ ಗಾಳಿ ಇಟ್ಟ ನಾವು ಬರೋಕ್ಕಿಂತ ಮೊದಲ. ಗಾಳಿಯ ನಂತರದಲ್ಲಿ ನಮಗಿಲ್ಲಿ ಆಹಾರ ಬೇಕು. ಆಹಾರ ಇಟ್ಟಾನ ನಾವು ಬರೋಕ್ಕಿಂತ ಮೊದಲ ಐತದೆಲ್ಲ. ನೀರು ಬೇಕಾಗ್ತದ ನಮಗಿಲ್ಲಿ ಬದುಕಬೇಕಾದ್ರೆ. ನೀರು ಇರಲಿಲ್ಲ ಅಂದ್ರೆ ಯಾರೂ ಬದುಕಂಗಿಲ್ಲ. ಅದಕ್ಕೆ ಇವು ಬಂದ ಮೇಲೆ ಇವು ಬದುಕಾಕ ನೀರು ಬೇಕಂತ ಆಗಾವ ನೀರು ತಯಾರು ಮಾಡಿ ಇಟ್ಟಾನ ಇಲ್ಲಿ ದೇವರ. ನೋಡ್ರಿ ಹೆಂಗದ ಪರಮಾತ್ಮ. ಎಲ್ಲನೂ ನಾವು ಬರೋಕ್ಕಿಂತ ಮೊದಲಿಲ್ಲಿ ರೆಡಿ ಮಾಡಿಟ್ಟಾನ್ರಿ. ಅದನ್ನು ಸುಮ್ಮನೆ ನಾವು ಅದನ್ನು ಅನುಭವಿಸೋದಷ್ಟ. ನಮಗೇನು ಬೇಕು ಎಲ್ಲ ತಂದಿಟ್ಟಾನ. ಅದು ಮತ್ತೆ ಹೆಂಗಿಟ್ಟಾನಂದ್ರೆ ಫ್ರೀ ಇಟ್ಟಾನ್ರಿ. ₹1 ಇಲ್ಲ, ಫ್ರೀ. ಯಾವುದಕ್ಕಾರ ರೊಕ್ಕ ಕೊಟ್ಟಿರಿ ನೀವು? ನಿಮಗೆ ಬೇಕಾದ ವಸ್ತುಗಳಿಗೆ ಕೊಡ್ತೀರಿ. ಆದರೆ ಭಗವಂತ ಕೊಟ್ಟಿರತಕ್ಕಂಥ ವಸ್ತುಗಳಿಗೆ ದುಡ್ಡಿಲ್ಲ, ₹1 ಇಲ್ಲ, ಟ್ಯಾಕ್ಸ್ ಇಲ್ಲ ಪರಮಾತ್ಮಂದು. ಈಗ ಸಾಯಂಕಾಲ 6 ಗಂಟೆಗೆ ಸೂರ್ಯ ಮುಳುಗಿದ ನಂತರ ಬೆಳಕು ಹೋಗ್ತದೆ. ಸೂರ್ಯ ಮುಳುಗಾಣ ಕತ್ತಲಾಗ್ತದೆ. ಕತ್ತಲದೊಳಗೆ ನಿಮಗೆ ಬದುಕಕ್ಕಾಗಂಗಿಲ್ಲ. ಅದಕ್ಕೇನು ಮಾಡ್ತೀರಿ? ಮನ್ಯಾಗ ಲೈಟ್ ಹಚ್ಕೋತೀರಿ. ಸೂರ್ಯ ಮುಳುಗಿದ ಕೂಡಲೇ ಕತ್ಲಾದ ಕೂಡಲೇ ಲೈಟ್ ಹಚ್ಕೋತೀರಿ. ಎಷ್ಟೊತ್ತಿಗೆ? ಭಾಳ ಆದರೆ 7 ಗಂಟೆಗೆ ಲೈಟ್ ಹಚ್ತೀರಿ. 7 ಗಂಟೆಗೆ ಹಚ್ಚಿ 11ಕ್ಕೆ ಆಫ್ ಮಾಡ್ತೀರಿ. ಮತ್ತು ಊಟ ಮಾಡಿ ಮಲ್ಕೊಳ್ಳುವಾಗ ಆರಿಸಿ ಮಲ್ಕೋತೀರಿ. 7 ರಿಂದ 8, 9, 10, 11 4 ತಾಸು. ಬರೀ 4 ತಾಸು ಸೂರ್ಯ ಇಲ್ಲದಾಗ ಬೆಳಕ ಮಾಡ್ಕೊಂಡಿದ್ದಕ್ಕೆ ತಿಂಗಳಿಗೊಮ್ಮೆ ಒಬ್ಬ ಕರೀದೊಂದು ಮಷಿನ್ ತೊಗೊಂಬರ್ತಾನೆ. ನಿಮ್ಮ ಮನೆ ಮುಂದೆ ನಿಂತು ಡ್ರರ್ ಅಂತಾನವ. ಹೌದಿಲ್ಲ? ಯಾರ್ರೀ ಅವರು? ಬಿಲ್ ಕಲೆಕ್ಟರ್, KEB ಬಿಲ್ ಕಲೆಕ್ಟರ್. ಒಂದು ತಿಂಗಳಿಗೊಮ್ಮೆ ನಿಮ್ಮ ಮನೆ ಮುಂದೆ ಬಂದು ನಿಂತ ಬರೀ 4 ತಾಸು ಸೂರ್ಯ ಇಲ್ಲದ ಟೈಮ್ದೊಳಗೆ ಬೆಳಕ ಮಾಡ್ಕೊಂಡಿದ್ದಕ್ಕೆ ತಿಂಗಳಿಗೊಮ್ಮೆ ಬರ್ತಾನವ. ಅಲ್ಲ, ದಿನದ 12 ತಾಸು ಸೂರ್ಯ ಬೆಳಕ ಕೊಡ್ತಾನ. ಒಂದು ದಿನಾರ ಮಷಿನ್ ತಗೊಂಡು ಬಂದು ನಿಮ್ಮ ಮುಂದೆ ಡ್ರರ್ ಅಂದಾನ ನಾವು ಕೇಳ್ಯಾನ್ರಿ ಬಿಲ್ಲ. ಮತ್ತೆ ಎಷ್ಟು ಕೃತಜ್ಞತೆ ಹೇಳ್ಬೇಕ್ರಿ ನಾವು ಪರಮಾತ್ಮನಿಗೆ. ಬರೇ ಒಂದು ಕಾಳು ಭೂಮಿಯೊಳಗೆ ಹಾಕ್ರಿ 100 ಕಾಳು ತಯಾರು ಮಾಡಿ ಕೊಡ್ತಾನ್ರಿ ಪರಮಾತ್ಮ. ಬರೇ ಒಂದು ಕಾಳು ಹಾಕ್ರಿ ಸಾಕು, 100 ಕಾಳು ಕೊಡ್ತಾನೆ. ಅದಕ್ಕೆ ಬಸವಣ್ಣವ್ರು ಹೇಳಿದರಲ್ಲ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುಣ್ಣಿ ಮಾನವರ ನೇನೆಂಬೆ ರಾಮನಾಥ. ಎಲ್ಲ ಪರಮಾತ್ಮ ಪ್ರಿಯಾಗಿ ಕೊಟ್ಟಾನ ನೋಡ್ರಿ. ಅದಕ್ಕೆ ಅವನಿಗೆ ನೆನೆಸ್ಬೇಕಂತ. ಹಂಗೆ ಜಗತ್ತಿನೊಳಗೆ ಪರಮಾತ್ಮ ನಾವು ಬರೋಕ್ಕಿಂತ ಮೊದಲು ಎಲ್ಲ ರೆಡಿ ಮಾಡಿಟ್ಟಾನ. ಇದು ಪರಮಾತ್ಮನ ಆಸ್ತಿ ಅದ. ಈಗ ನೋಡ್ರಿ, ನೀವು ಊರಾಗ ಈ ಗೌಟಾನ್ ಗೈರಾನ್ ಜಾಗ ಇರ್ತಾವೆ ನೋಡ್ರಿ, ಫಾರೆಸ್ಟ್. ಅಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ. ಏನು? ಇದು ಫಾರೆಸ್ಟ್ ಏರಿಯಾ, ಇಲ್ಲಿ ಯಾರು ಶೆಡ್ ಹಾಕಬಾರ್ದು, ಇಲ್ಲಿ ಮನೆ ಕಟ್ಟಬಾರ್ದು ಅಂತ ಹಾಕಿರ್ತಾರೆ. ಆನಂತರ ಪಂಚಾಯಿತಿ ಜಾಗ ಇತ್ತು ಅಂದ್ರೆ ಇದು ಸರಕಾರಿ ಜಾಗ ಅಂತ ಬೋರ್ಡ್ ಹಾಕಿರ್ತಾರೆ ನೋಡ್ರಿ. ಹೆಂಗೋ ಹಂಗೆ ಇದು ಪರಮಾತ್ಮನ ಜಾಗ ಅದ. ಅದಕ್ಕೆ ಒಬ್ರು ಇಲ್ಲೇ ಬನಟ್ಟಿಯವ್ರು ಹಾಡ್ತಾರೆ ನೋಡ್ರಿ, ದೇವನಾಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಇಲ್ಲೆಲ್ಲ ನಾವು ಹೆಂಗಂತಂದ್ರೆ ಒಂದು ತೊಡೆ ದಿವಸ ಬಾಡಿಗೆ ಇದ್ದಂಗೆ ಇರೋದು, ಸುಮ್ಮ ಹೋಗಿಬಿಡೋದು. ಇರು ತನಕ ಚಂದ ಅನುಭವಿಸೋದೆಲ್ಲ, ಇದನ್ನು ಚಂದ ಪ್ರೀತಿಯಿಂದ ಬದುಕೋದನ್ನು ಕಲಿಯೋದು. ಇದು ಪರಮಾತ್ಮನ ಆಸ್ತಿ. ನಂದನ್ ಕೂತ್ರೆ ಗತಿ ಹೆಂಗ?